ರಾಜ್ಯದಲ್ಲಿ ಮಳೆಯ ಕೊರತೆಯಿಂದ ಬರಗಾಲ ಎದುರಾಗಿರುವ ಹಿನ್ನೆಲೆ ಕೊಪ್ಪಳ ಜಿಲ್ಲೆಯ ರೈತರು ಮರಳು ಹೊದಿಕೆ ಮಾದರಿಯ ಕೃಷಿ ಮೂಲಕ ಉತ್ತಮ ಇಳುವರಿ ಪಡೆಯುತ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಮತ್ತು ಕುಕನೂರು ಹಾಗೂ ಕೊಪ್ಪಳ ತಾಲೂಕಿನಲ್ಲಿ ರೈತರು ಭೂಮಿಗೆ ಉಸುಕಿನ ಹೊದಿಕೆ ಮಾದರಿ ಅಳವಡಿಸಿಕೊಂಡಿದ್ದಾರೆ. ಇದರಿಂದ ಬೇಸಿಗೆ ಕೊನೆಯ ಭಾಗದಲ್ಲಿ ಬೀಳುವ ಅಕಾಲಿಕ ಮಳೆ ನೀರನ್ನು ಜಮೀನಿನಲ್ಲಿ ಇಂಗುವಂತೆ ಮಾಡಿ ಪ್ರತಿ ವರ್ಷ ಮುಂಗಾರು ಆರಂಭದ ದಿನಗಳಲ್ಲಿ ಅಲ್ಪ ಮಳೆಯಾದರೂ ಹೆಸರುಕಾಳು, ಶೇಂಗಾ ಮತ್ತು ಸೂರ್ಯಕಾಂತಿಯನ್ನು ಬಿತ್ತನೆ ಮಾಡಿ ಬರಗಾಲದಂತಹ ಪರಿಸ್ಥಿತಿಯಲ್ಲಿಯೂ ಬೆಳೆ ತೆಗೆಯುತ್ತಿದ್ದಾರೆ. ರೈತ ಶಶಿಧರ್ ಮಳೆ ಕಡಿಮೆಯಾಗಿರುವ ಸಂದರ್ಭದಲ್ಲಿ ಮರಳು ಹೊದಿಕೆ ಕೃಷಿ ಮಾಡುತ್ತಿರುವುದರಿಂದ ಬರಗಾಲದಲ್ಲಿಯೂ ಬೆಳೆ ಬೆಳೆಯಲು ಸಾಧ್ಯವಾಗಿದೆ ಎಂದು ಹೇಳಿದರು. ಹೆಸರು ಹಾಕಿವಿ, ಶೇಂಗಾ ಹಾಕಿವ್ರಿ, ಮೂರಂತೂ ಕ್ರಾಪ್ ಹಾಕ್ತಿವಿ ನಾವು. ಮುಂಗಾರಿ, ರೋಣಿ ಮಳೆ, ಚೆನ್ನ ಮಳೆ ಆದ್ರ 3 ಕ್ರಾಪ್ ಬರ್ತಾವ ಸರ್. ಪರವಿಲ್ರಿ. ಈ ಸಲ ಸ್ವಲ್ಪ ಇಳುವರಿ ಕುಂಠಿತ ಆಗತ್ರಿ, ಮಳಿ ಬಾಳ ಕಡಿಮೆ ಆಗೈತ್ರಿ. ಇದು ಏನ ಮತ್ತೆ ಇದ್ರಾಗ ತೇವಾಂಶ ಉಸುಗಲ್ರಿ, ಇದು ತೇವಾಂಶ ಹಿಡ್ಕೊಂಡು ಇದು ಸ್ವಲ್ಪ ನಮಗೆ ಆಶಾದಾಯಕ ಆಯ್ತು. ಮತ್ತೋರ್ವ ರೈತ ಅಂದಪ್ಪ ರುದ್ರಪ್ಪ ಕೋಳೂರು ಹವಾಮಾನ ವೈಪರೀತ್ಯದಿಂದ ಮುಂಗಾರು ಹಂಗಾಮಿನಲ್ಲಿ ಮೊದಲು ಬಿದ್ದ ಮಳೆಯ ನೀರನ್ನು ಭೂಮಿಯಲ್ಲೇ ಇಂಗುವಂತೆ ಮಾಡುವುದರಿಂದ ಮರಳು ಹೊದಿಕೆ ತೇವಾಂಶವನ್ನು ಹಿಡಿದಿಟ್ಟುಕೊಂಡು ಸಹಕಾರಿಯಾಗುತ್ತದೆ ಎಂದರು. ಕಾಣ್ತು ಮಾಡೋದು ಇನ್ನು ಇವತ್ತು ಹೆಚ್ಚಿನ ರೀತಿಯಾಗಿ ರೈತರು ಇನ್ನು ಇಂಥವೆಲ್ಲ ಮಾಡ್ಕೊಂಡು ಅನುಕೂಲತೆ ಮಾಡ್ಕೊಂಡ್ರ ಒಳ್ಳೆ ಬೆಳೆ ತಮ್ಮ ಜೀವನ ಸಾಗಿಸೋಣಕ್ಕೆ ಅನುಕೂಲ ಆಗತ್ತ. ಇನ್ನು ಹೆಚ್ಚಿನ ರೀತಿಯಾಗಿ ಸರ್ಕಾರದ ಪರಿಹಾರ ಎತ್ತ ಮರೆ ಹೋಗಲ್ಲ. ಈ ತಮ್ಮ ಬೆಳೆಯಾಗ ತಾವು ಬದುಕ್ಯಂತಾರ, ಬದುಕಕ್ಕ ಒಂದು ಸರ್ಕಾರ ವ್ಯವಸ್ಥೆ ಮಾಡಿದ್ರೆ ಇನ್ನೂ ಅನುಕೂಲ ಆಗತ್ತ. ರೈತ ಅಮರೇಶಪ್ಪ ಮರಳು ಹೊದಿಕೆ ಅಳವಡಿಸಿಕೊಂಡಿರುವುದರಿಂದ ಭೂಮಿ ತಂಪಾಗಿರುತ್ತದೆ. ಇದರಿಂದ ಮಳೆ ಕೊರತೆಯಿಂದ ಬರಗಾಲ ಉಂಟಾದರೂ ಬೆಳೆ ಇಳುವರಿ ಉತ್ತಮವಾಗಿರುತ್ತದೆ ಎಂದು ತಿಳಿಸಿದರು. ಜೀವನಕ್ಕೆ ದಾರಿ ಆಯ್ತು. ಇದೇ ನಂತರ ಬೆಳೀತಾ ಬಂದ್ಬಿಡ್ಲೆ ಮುಂಗಾರಿ ಹೆಸರು, ಹಿಂಗಾರಿ ಶೇಂಗಾ ಇದೇ ರೀತಿ ಬೆಳೀತಾ ಕಡ್ಲಿ ಇನ್ನಿತರ ಬೆಳೆಗಳನ್ನು ಬೆಳೆದು ಸರಿಯಾದ ಜೀವನೋಪಾಯಕ್ಕೆ ದಾರಿ ಕೈಗೊಂಡು ಬದುಕಲು ದಾರಿ ಆಯ್ತು. ಈ ರೀತಿಯಾಗಿ ಉಸಿಗೇರೋದ್ರಿಂದ ಅನುಕೂಲ ಆಗುತ್ತದೆ. ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕ ಕೃಷ್ಣ ಉಕ್ಕುಂದ ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ರೈತರು ಮರಳು ಹೊದಿಕೆ ಮಾದರಿಯ ಕೃಷಿ ಮಾಡುತ್ತಿದ್ದಾರೆ. ರೈತರು ತಮ್ಮ ಶಕ್ತಿ ಅನುಸಾರ ಜಮೀನಿಗೆ ಮರಳು ಹೊದಿಸಿ ಮಾದರಿ ಕೃಷಿ ಮಾಡುತ್ತಿರುವುದು ವಿಶೇಷವಾಗಿದೆ ಎಂದು ತಿಳಿಸಿದ್ದಾರೆ. ಆಮೇಲೆ ಮಣ್ಣಿನಲ್ಲಿ ಯಾವುದೇ ನ್ಯೂಟ್ರಿಷನ್ ಹಾಕಿದ್ರು ಅದು ಬಿಟ್ಟು ಕೊಡೋಲ್ಲ, ನೇರವಾಗಿ ಗಿಡಗಳಿಗೆ ಕೊಡ್ತಕ್ಕಂಥ ಒಂದು ಅನುಕೂಲ ಮಾಡಿಕೊಡ್ತಕ್ಕಂಥದ್ದು. ಇದನ್ನು ಸಾಕಷ್ಟು ರೈತರು ಎಡೆಹಂಚಿನಾಳ, ಬಿನ್ನಾಳ, ಈ ಕಡೆ ಕುಕನೂರು, ಈ ಕಡೆ ಕೌಲೂರು, ಈ ಸೈಡ್ ಸಾಕಷ್ಟು ನಾವು ರೈತರ ಹೊಲಗಳಿಗೆ ಅಡ್ಡಾಡಿ ನೋಡಿದಾಗ ಸಾಕಷ್ಟು ರೈತರು ಈ ಹೊಲದಲ್ಲಿ ಉಸುಗನ್ನು ಅಳವಡಿಸಿಕೊಂಡು ಒಂದು 3-4 ವರ್ಷವರೆಗೂ ಒಳ್ಳೆ ಬೆಳೆ ಅಂತೀವಿ.